ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಚಳಿಗಾಲ, ಸೊ ಸಂಜೆ ಆಯಿತು ಅಂದರೆ ಏನಾದರೂ ಹಾಟಾಗಿ ಏನಾದರೂ ಕುಡಿಬೇಕು ಅನಿಸುತ್ತೆ. ಹಾಗತ್ತೆ ಎಣ್ಣೆ ಅಲ್ಲ, ಸೊ ಏನಾದರೂ ನಾನಂತೂ ಕುಡಿಯೋಲ್ಲ. ಅದು ನಾನು ಕುಡಿಯೋಕ್ಕೆ ಯಾರು ರೆಕಮೆಂಡು ಮಾಡಲ್ಲ ಆ್ಯಕ್ಚುಲಿ. ಸೊ ನನಗೆ ಸೂಪ್ಸ್ಗಳೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಇಷ್ಟ ಆದರೂ ಟೊಮೆಟೊ ಸೂಪ್ ಒಂದು ಇಷ್ಟ ಆಗುತ್ತೆ ಸ್ವಲ್ಪ, ಇಲ್ಲ ನನಗೆ ಕೊರಿಯಂಡರ್ ಮತ್ತು ಲೆಮನ್ ಸೂಪ್ ಇಷ್ಟ ಆಗುತ್ತೆ. ಸೊ ಇವತ್ತು ನಮ್ಮನೇಲಿ ಆದರೆ ಎಲ್ಲರಿಗೂ ಸೂಪ್ ಅಂದರೆ ತುಂಬ ಇಷ್ಟ. ಸೊ ಎಲ್ರಿಗೋಸ್ಕರ ಸೂಪ್ ಮಾಡ್ತಾಯಿದ್ದೀನಿ ಮನೇಲಿ. ಸೊ ಐ ಥಾಟ್ ಯಾಕೆ ರೆಕಾರ್ಡ್ ಮಾಡಿ ತೋರಿಸ್ಬಾರ್ದು ಸೂಪ್ ಮಾಡೋದನ್ನ ಅಂತಂತೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತು ಸೂಪ್ ಮಾಡೋಣ, ಹೇಗಿರುತ್ತೆ ಅಂತ ನೀವು ನೋಡಿ ಕಲ್ತ್ಕೊಳ್ಳಿ. ಈಸಿ ಆ್ಯಂಡ್ ಕ್ವಿಕ್ಕು. ನಾವು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗೆಲ್ಲ ಅಡುಗೆ ಮಾಡಲ್ಲ ನಾನು. ಸೊ ಯಾವ್ದು ಕ್ವಿಕ್ಕಾಗಿ ಹೆಂಗೆ ಮಾಡ್ಬೋದು ಆ ಥರ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ಸೂಪ್ ರೆಸಿಪಿ. ಈ ಸೂಪ್ ಮಾಡೋದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಆ್ಯಂಡ್ ನಾನಿದು ನನ್ನ ವರ್ಷನ್ ಆಫ್ ಸೂಪ್ ಇದು. ಬೇರೆ ಥರದ್ದು ಮಾಡ್ತಾರೆ ತುಂಬ ಜನ, ಬಟ್ ದಿಸ್ ಈಸ್ ಮೈ ವರ್ಷನ್ ಆಫ್ ಸೂಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಟಿಪಿಕಲ್ ಸೂಪ್ ಇದೇ ಥರ ಇರಲ್ಲ, ಅದು ಸ್ವಲ್ಪ ಬೇರೆ ಥರ ಎಲ್ಲ ಇರುತ್ತೆ. ಆ್ಯಂಡ್ ನಾನು ಯಾವುದೇ ಟೆಟ್ರಾಪ್ಯಾಕ್ಸ್ ಕ್ರೀಮ್ಸ್ ಆಗಲಿ ಎಕ್ಸ್ಟ್ರಾ ಬೇರೆ ಬೇರೆ ಥರ ಎಲ್ಲನೂ ಹಾಕಿ ಮಾಡಲ್ಲ. ನಾನು ಥಿಕ್ನೆಸ್ ಬರೋದಕ್ಕೆ ಕ್ಯಾಶೂನ ಯೂಸ್ ಮಾಡ್ತೀನಿ. ಅಂದರೆ ನೀವು ಸೂಪ್ ಮಾಡೋಕ್ಕೂ ಮುಂಚೆ ಬಿಸಿ ನೀರಲ್ಲಿ ಸ್ವಲ್ಪ ಒಂದು 10-15 ಕ್ಯಾಶ್ಯೂಸ್ನ ನೀವು ನೆನೆ ಹಾಕ್ಬಿಟ್ಟು ಅದಾದಮೇಲೆ ಸೂಪ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಏನಿಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಫಸ್ಟು ಸ್ವಲ್ಪ ಚಕ್ಕೆ ಆ್ಯಂಡ್ 1-2 ಲವಂಗ, 1-2 ಮಾತ್ರನೇ ಹಾಕಿ, ಜಾಸ್ತಿ ಹಾಕಬೇಡಿ, ಅದು ಜಸ್ಟ್ ಫ್ಲೇವರ್ಗೋಸ್ಕರ. ಆಮೇಲೆ ಮೆಣಸು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಹುರ್ಕೊತೀನಿ. ಅದಾದಮೇಲೆ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ, ಕ್ಯಾರೆಟು, ಆಮೇಲೆ ಧನಿಯಾದು ಸ್ಟೆಮ್ ಬರುತ್ತಲ್ಲ, ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ಕಡ್ಡಿಗಳು ಬರುತ್ತೆ ಗೊತ್ತಾ, ಎಳೆಗಿರೋದು, ಅದನ್ನು ಹಾಕ್ತೀನಿ. ಆಮೇಲೆ ನಾನು ಸೂಪ್ಗೆ ನಾಟಿ ಟೊಮೊಟೊ ಮತ್ತು ಫಾರಮ್ ಟೊಮೊಟೊ 2 ಹಾಕ್ತೀನಿ. ನಾಟಿ ಟೊಮೊಟೊ ಇವಾಗ ಒಂದು 4 ತೊಗೊಂಡ್ರೆ ಫಾರಮ್ ಟೊಮೊಟೊ 2 ತೊಗೊಳ್ಳಿ. ಫಾರಮ್ ಟೊಮೊಟೊ ಒಂದು 4 ತೊಗೊಂತು ಅಂದರೆ ನಾಟಿ ಟೊಮೊಟೊನ 1-2 ತೊಗೊಳ್ಳಿ. ಬಿಕಾಸ್ ಅದು ಹುಳಿ ಮತ್ತು ಸ್ವೀಟ್ ಬ್ಯಾಲೆನ್ಸ್ ಚೆನ್ನಾಗಾಗತ್ತೆ ಅಂತ ಹೇಳಿ ಅದನ್ನು ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಹಾಕಿ ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಟೊಮೆಟೊ ಚೆನ್ನಾಗಿ ಅದರೊಳಗೆ ಸ್ಮ್ಯಾಶ್ ಆಗಬೇಕು, ಅದರೊಳಗೆ ಚೆನ್ನಾಗಿ ಕುದಿಬೇಕು. ಆ ನೀರನ್ನೆಲ್ಲ ಚೆಲ್ಲಬೇಡಿ, ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಅದರೊಳಗೆ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಚೆನ್ನಾಗಿ ಅದನ್ನು ಎಷ್ಟಾಗುತ್ತೋ ಅಷ್ಟು ಚಮಚದಲ್ಲಿ ಸ್ಮ್ಯಾಶ್ ಮಾಡ್ತೀನಿ ನಾನು. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಸೂಪಿಗೆ ಅಂತ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತೀನಿ ನಾನು. ಅದು ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ನೀರು ಹಾಕಲ್ಲ. ನೀವು ಸೂಪ್ ಇವಾಗ ಇಷ್ಟು ಕ್ವಾಂಟಿಟಿ ಮಾಡಬೇಕು ಅಂತಂದರೆ ಅಷ್ಟು ನೀರನ್ನ ಮೊದಲೇ ಹಾಕೊಂಬಿಡಿ. ಯಾಕೆಂದರೆ ಆ ನೀರಲ್ಲೇ ಅದು ಕುದ್ದಾಗ ಆ ಫ್ಲೇವರ್ ಬಿಟ್ಕೊಂಡಿರುತ್ತೆ. ನೀವು ಮೇಲೆ ಬೇರೆ ನೀರು ಹಾಕಿದ್ರೆ ಆ ಫ್ಲೇವರೆಲ್ಲ ಬೇರೆ ನೀರು ಹಾಕಿದ ತಕ್ಷಣ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾನು ಮೊದಲೇ ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ಫುಲ್ ತಣ್ಣಗಾಗಕ್ಕೆ ಬಿಡಿ, ಯಾಕಂದರೆ ಬಿಸಿ ಇರುತ್ತೆ, ರುಬ್ಬಕ್ಕಾಗಲ್ಲ. ಇಲ್ಲಾಂದರೆ ಬ್ಲೆಂಡರ್ ಇತ್ತು ಅಂದರೆ ಹ್ಯಾಂಡ್ ಬ್ಲೆಂಡರ್ ಹಾಗೆ ಮಾಡ್ಬೋದು, ಬಟ್ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದು ಸೀಡ್ಸ್ ಎಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ಅದನ್ನು ಸೋಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಸೂಪ್ನ ಮತ್ತೆ ಬಿಸಿ ಮಾಡಿ ಆ್ಯಂಡ್ ದೆನ್ ಕ್ಯಾಶು ಪೇಸ್ಟ್ ಹಾಕ್ತೀನಿ. ಇಷ್ಟೇ. ಸೊ ದಿಸ್ ಈಸ್ ದ ವೇ ಐ ಡೂ. ಐ ಡೋಂಟ್ ನೋ ಎಲ್ಲರೂ ಹಿಂಗೆ ಮಾಡ್ತಾರಾ ಅಂತ. ನಾನು ಮಾಡೋದು ಚಿಂಟು, ಹೆಂಗಿದೆ ಮಗನೇ ಸೂಪು? ನಾಟ್ ಹೆವೆನಾ? ಚೆನ್ನಾಗಿಲ್ವಾ? ಪಿಜ್ಜಾ ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಮಗನೇ. ನಾಟ್ ಟುಮಾರೋ, ಡೇ ಆಫ್ಟರ್ ಟುಮಾರೋ. ಟುಮಾರೋ ಯುವರ್ ಡ್ಯಾಡಿ ಇರಲ್ವಲ್ಲ.
ನಿಮ್ಮ ಅಪ್ಪ ಇರಲ್ಲ ಅದಕ್ಕೆ. ನಾಳೆ ಟೊಮೊಟೊ ಬಾತು, ಇವತ್ತು ಟೊಮೊಟೊ ಸೂಪ್, ಮತ್ತೆ ನಾಳೆ ಪಿಜ್ಜಾ. ಅದಕ್ಕೆ ಬೇಡ, ನಾಳಿದ್ದು ಮಾಡ್ಕೊಡ್ತೀನಿ. ಆಫೀಸ್ ಚೆನ್ನಾಗಿಲ್ವೇ? ಚೆನ್ನಾಗಿದೆಯಾ ಇದು ಇವಾಗ ಸೂಪು? ವೈ ಚೆನ್ನಾಗಿಲ್ಲ ಅಂದಮೇಲೆ ಯಾಕೆ? ಚೆನ್ನಾಗಿಲ್ಲ ಅಂದಮೇಲೆ ಯಾಕೆ ಕುಡಿತೀಯಾ? ವೈ? ಅಯ್ಯೋ ದೇವ್ರೇ. What is missing? Why is so boring? You have to add some little. Breadcrumbs. No, not breadcrumbs. These little leaves. ಪಾಸ್ಲೆ Parsley. ಪಾಸ್ಲೆ ಅವೆಲ್ಲನೂ ಬೇಜಾನ್ ಕಾಸ್ಟ್ಲಿ. They're so good. ಇದು ಮಿಡಲ್ ಕ್ಲಾಸ್ ಸೂಪ್. Oh, I forgot something. 진짜 평소에도 저렇게 입고 생활하시나? 여기서 그런 거. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಎಲ್ಲ ಸೂಪ್ ಮಾಡ್ಕೊಂಡು ಕುಡೀರಿ ಅಂಡ್ ಕಮೆಂಟ್ ಮಾಡಿ ಚೆನ್ನಾಗಿತ್ತ. ಮಾಡ್ಕೊಂಡು ಕುಡಿದಾದ್ಮೇಲೆ ಮತ್ತೆ ಸಿಗೋಣ. ನಮಸ್ಕಾರ.